ಇದು ನಾವು ಜಾತ್ರೆ ತಗೊಂಬಂದ ಕೊಳಲು. ಇದನ್ನ ನಾವೇ ಮನೆಯಲ್ಲ PVC ಪೈಪ್ ಯೂಸ್ ಮಾಡಿ ಮಾಡ್ಲಕ್ಕ. ಈ ಕೊಳಲನ್ನ ನಾವು PVC ಪೈಪ್ ಎಲ್ಲ ರೆಡಿ ಮಾಡ್ರ ಮೇಲೆ ಇದ್ರಲ್ಲೇ ಸೌಂಡ್ ಬರ್ತಾ ಇಲ್ಲ ಅಂದ್ರೆ ನಂಗಂತೂ ಗೊತ್ತಿಲ್ಲ. ಆದ್ರೆ ಇದನ್ನ PVC ಪೈಪ್ ಅಲ್ಲಿ ರೆಡಿ ಮಾಡೋಕೆ ಜಾಸ್ತಿ ಕಷ್ಟ ಅಂತೂ ಇಲ್ಲ. ಎಂತಕ್ಕಂದ್ರೆ ಈ ಕೊಳಲೆಲ್ಲ ಇಪ್ಪುದು ಒಂದು ದೂರ ಒಂದು ಮಡ್ಚಿದ, ಮತ್ತೆ ಮೇಲೊಂದು ಹೋಲ್, ಮತ್ತೆ ಹಿಂದೊಂದು ಕೋಲ್ ಕಂಡಂಗೆ ಅದು ಹಿಂದೆ ಮುಂದೆ ಮಾಡೋಕೆ ಮ್ಯೂಸಿಕ್ ಚೇಂಜ್ ಮಾಡೋಕೆ ಅಷ್ಟೇ. ಕರೆಕ್ಟ್ ಆಗಿ ತೋರಿಸ್ತೆ ಕಾಣಿ. ಮೊದ್ಲಿಗೆ ನಾವು ಈ PVC ಪೈಪ್ ಅಲ್ಲೇ ಇದು ತುದಿನ ಫಸ್ಟ್ ಗೆ ಮಡ್ಚ್ಕೊಂಬ. ಹೆಂಗಂದ್ರೆ ಈ ಫ್ಲೂಟ್ ಅಲ್ಲಿ ಇಟ್ಕಾಣಿ ಈ ಪೀಸನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಲೈಟ್ ರಂಗೆ ಸ್ವಲ್ಪ ಬಿಸಿ ಮಾಡಿ ಅಂತೂ ಫಸ್ಟ್ ಸ್ಟೆಪ್ ಮುಗೀತು. ಅಂದ್ರೆ ಇದು ಊದು ಜಾಗ ರೆಡಿ ಮಾಡೋದು ಆಯ್ತು. ಈಗ ಇಲ್ಲೊಂದು ಹೋಲ್ ಇತ್ತಲ್ಲ, ಈ ಹೋಲನ್ನ ಮಾಡ್ತೀವಿ. ಅಂತೂ ನಮ್ PVC ಪೈಪ್ ಕೊಳಲ್ ಈ ಒರಿಜಿನಲ್ ಕೊಳಲ್ ಶೇಪಿಗೆ ಬಂತ. ಸೇಮ್ ಇತ್ತು. ಈಗ ಈ ಒಂದ್ ಪೀಸ್ ರೆಡಿ ಮಾಡಂತ ಅಂದ್ರೆ ಎದುರಲ್ಲಿ ಒಂದ್ ಬಟ್ಟೆ ಸುತ್ತುದು, ಇದನ್ನ ಹಿಂಗೆ ದೂಡು ಹಂಗ್ ಮಾಡು. ಈಗ ವಿಷಯ ಅಂತಂದ್ರೆ ಇದ್ರದ್ದು ಮ್ಯೂಸಿಕ್ ಚೇಂಜ್ ಮಾಡುವಂತ ಮುಂದೆ ಹಿಂದೆ ಮಾಡೋ ಕಟ್ಟಿ ಇತ್ತಲ್ಲ, ಅದಕ್ಕೋಸ್ಕರ ಕೋಲನ್ನ ಹುಡ್ಕಂತ ಹಾಪಕ್ಕೆ ಅಂದ್ರೆ ಕೋಲನ್ನ ಹುಡ್ಕಂತ ಹೊರಗೆ ಹೋಗೋಂಗಂತೂ ಇಲ್ಲ. ಎಂತಕ್ಕಂದ್ರೆ ಈಗ ರಾತ್ರಿ ಆಗ ಅದಕ್ಕೆ ನಂಗೆ ಇಲ್ಲೇ ರೂಮರ್ ಸಿಕ್ಕದೆ ಅಂತಂದ್ರೆ ಕಾಪರ್ ಪೈಪ್. ಈ ಕೊಳಲು ಸ್ವಲ್ಪ ಕಾಸ್ಟ್ ಕೊಳಲು ಹತ್ತಿರ ಈ ಕಾಪರ್ ಪೈಪ್ ಹಾಕಿದ್ರೆ, ಆದ್ರೂ ಬೇರೆ ವಿಧಿ ಇಲ್ಲ, ಇದೇ ಹಾಕ್ತಾರೆ. ಅಂತೂ ನಮ್ ಹಿಂದಿಂದ ದೂಡುವ ಅಂದ್ರೆ ಮ್ಯೂಸಿಕ್ ನ ಚೇಂಜ್ ಮಾಡುವ ಸಾಧನ ರೆಡಿ. ಈಗ ಇದಕ್ಕೆ ಈ ಬಟ್ಟಿನ ಫುಲ್ ಸುತ್ತಿ ಅಲ್ಲಿಂದ ಅಲ್ಲಿಗೆ ಮಾಡ, ಅಂದ್ರೆ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಇದ್ರ ಒಳಗೆ ಕರೆಕ್ಟ್ ಹೊಯ್ ಒಳಗಿಂದ ಹೊರಗೆ ಬಪ್ಪಂಗೆ ಮಾಡಿ. ಈಗ ಇದ್ರ ತುದಿಗೆ ಪ್ಲಾಸ್ಟಿಕ್ ಜರಿನ ಸುತ್ತಿ ಕಟ್ಟಿಬಿಟ್ರೆ ನಮ್ಮ ಕೊಳಲು ರೆಡಿ. ಫೈನಲಿ ನಮ್ಮ ಕೊಳಲು ರೆಡಿ. ಈಗ ಊದಿಕಾಂಬ ಲೈಕ್ ಸೌಂಡ್ ಬರ್ತದೆ ನಾನು ಅನ್ಸ್ಕೊಂಡಿದ್ದೆ, ಕತಿ ಅಂತ ಅಂತೂ ಗೊತ್ತಿಲ್ಲ.
ವಿಷಯ ಅಂತಂದ್ರೆ ಈ ಕೊಳಲದ ಹಿಂದಿತ್ತಲ್ಲ, ಇದನ್ನ ಮುಂದೆ ಹಿಂದೆ ಮಾಡ್ತಿದ್ರು ಇಲ್ಲೇ ವಿಸಿಲ್ ಟೈಪ್ ಸೌಂಡ್ ಬರುತ್ತೆ. ಆದ್ರೆ ನಮ್ ಕೊಳಲಲ್ಲೇ ಆ ಸೌಂಡ್ ಬರ್ತಾ ಇಲ್ಲ. ಎಂತಕ್ಕಂದ್ರೆ ಇಲ್ಲಿ ಇತ್ಕೊಂಡು ಈ ಸ್ಪೇಸ್ ಮೇಲ್ ಮಾತ್ರ ಗಾಳಿ ಹೋಗಂಗೆ ಬ್ಲಾಕ್ ಮಾಡ. ಅದನ್ನ ಇನ್ನು ನಾವು ಮಾಡಲ್ಲ. ಈಗ ಅದನ್ನೇ ಮಾಡುವ. ಈಗ ಸೆಕೆಂಡ್ ಟೈಮ್ ಟ್ರೈ ಮಾಡೋ. ಮೇ ಬಿ ಇದು ಟೈಟ್ ಆಗಿಲ್ಲ ಅನ್ಸುತ್ತ, ಅದಕ್ಕೆ ಕರೆಕ್ಟ್ ಆಗಿ ಸೌಂಡ್ ಹೊರ ಬರ್ತಾ ಇಲ್ಲ. ಸೊ ಇದಕ್ಕೀಗ ಮತ್ ಪುನಃ ಸರಿ ಮಾಡೋ. ಈ ಕೊಳಲಸ್ ಅಲ್ಲ ಅಂದ್ರು ಎವರೇಜ್ ಆಗಿ ಇದ್ರಲ್ಲೂ ಸೌಂಡ್ ಬರ್ತಾ ಇದೆ. ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಹಾಕಲ್ಲ ಜೈ.